ವಕೀಲ ವೃತ್ತಿ ಎಂಬುದು ಒಂದು ಸಮಾಜಮುಖಿ ಕಾರ್ಯ. ಇದು ಕೇವಲ ಒಂದು ಕೆಲಸ ಅಲ್ಲ, ವ್ಯಾಪಾರ ಅಲ್ಲ. ಇವು ಎರಡಕ್ಕಿಂತ ಭಿನ್ನವಾದ ವೃತ್ತಿ. ಸ್ವಸ್ಥ ಸಮಾಜವನ್ನು ಕಟ್ಟುವ ಮತ್ತು ಸರಿದಾರಿಗೆ ತರುವ ಈ ಪವಿತ್ರ ವೃತ್ತಿ ನ್ಯಾಯವಾದಿಗಳ ಕೈಯಲ್ಲಿದೆ ಎಂದು ಹೈಕೋರ್ಟ್ನ ಹಿರಿಯ ನ್ಯಾಯವಾದಿಗಳಾದ ವಿ ಸುದೀಶ್ ಪೈ ಅಭಿಪ್ರಾಯಪಟ್ಟರು. ಬೆಂಗಳೂರು ನಗರದ ಬಸವನಗುಡಿಯ BMS ಕಾಲೇಜಿನಲ್ಲಿ ಆಯೋಜಿಸಲಾಗಿದ್ದ 11ನೇ BM ಶ್ರೀನಿವಾಸಯ್ಯ ಸ್ಮರಣಾರ್ಥ ಮೂಟ್ ಕೋರ್ಟ್ ಸ್ಪರ್ಧೆಯ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದ ಅವರು, ಕಾನೂನು ಕಾಲೇಜುಗಳಿಂದ ಹೊರಬರುತ್ತಿರುವ ವಿದ್ಯಾರ್ಥಿಗಳು ಕಾರ್ಪೊರೇಟ್ ವಲಯದ ಕಡೆ ಕೆಲಸ ನಿರ್ವಹಿಸಲು ಮನಸ್ಸು ಮಾಡುತ್ತಿದ್ದಾರೆ. ಅದಕ್ಕಿಂತ ನ್ಯಾಯವಾದಿಗಳಾಗಿ ಕೋರ್ಟ್ ಕಂಪನಿಗಳಲ್ಲಿ ಭಾಗವಹಿಸಿ ಸಾಮಾನ್ಯ ಜನರಿಗೆ ನ್ಯಾಯವನ್ನು ಒದಗಿಸುವ ಕೆಲಸವನ್ನು ಮಾಡಬೇಕು. ಇದಕ್ಕೆ ಕಾಲೇಜಿನಿಂದಲೇ ಪ್ರೇರೇಪಣೆ ಸಿಗಬೇಕು. ಇದಕ್ಕೆ ಮೂಟ್ ಕೋರ್ಟ್ನಂತಹ ಸ್ಪರ್ಧೆಗಳು ಪೂರಕವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಸುಮಾರು ನಮ್ಮ ಅಲುಮ್ನೈ ಪ್ರಾಕ್ಟಿಸಿಂಗ್ ಅಡ್ವೊಕೇಟ್ಸ್ ಜಡ್ಜಸ್ ಆಗಿ ಕಾರ್ಯನಿರ್ವಹಿಸಿದ್ರು. ಅದು ಬಿಟ್ಟು ಸೀನಿಯರ್ ಅಡ್ವೊಕೇಟ್ಸ್, ಡೆಸಿಗ್ನೇಟೆಡ್ ಸೀನಿಯರ್ ಅಡ್ವೊಕೇಟ್ಸ್, ಅಕಾಡೆಮಿಷಿಯನ್ಸ್ ಎಲ್ಲರೂ ಬಂದು ಬೇರೆ ಬೇರೆ ಹಂತದಲ್ಲಿ ಜಡ್ಜಿಂಗ್ ಮಾಡಿದ್ರು. ಅಲಯನ್ಸ್ ಸ್ಕೂಲ್ ಆಫ್ ಲಾ ಬೆಂಗಳೂರು ಇವರು ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾರೆ. JSS ಲಾ ಕಾಲೇಜ್ ಮೈಸೂರು ಇವರು ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ಇದು ಬಿಟ್ಟು ಬೇರೆ ಹಲವಾರು ಪ್ರೈಸಸ್ ಗಳನ್ನ ತುಂಬಾ ಟೀಮ್ಸ್ ಪಡೆದುಕೊಂಡಿರ್ತಾರೆ. ಸ್ಪೆಷಲ್ ಮೆನ್ಷನ್ ಅಂತ ಒಂದು ಅವಾರ್ಡ್ ಕಾನ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಮಕ್ಕಳನ್ನ ಎನ್ಕರೇಜ್ ಮಾಡಬೇಕು ಅಂತ ಅವರಿಗೆ ಕ್ಯಾಶ್ ಅವಾರ್ಡ್ 15,000 ಅಂತ ಈ ಸಲ ಇಂಟ್ರೊಡ್ಯೂಸ್ ಮಾಡಿ ಫೈನಲ್ ರೌಂಡ್ ಅಲ್ಲಿ ಯಾರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವರಿಗೆ ಎರಡು ಟೀಮ್ಗೂ 15,000 ಕ್ಯಾಶ್ ಅವಾರ್ಡ್ ಅನ್ನ ಕೊಟ್ಟು ಒಂದು ರಾಜ್ಯಸಭೆಯಲ್ಲಿ ಪ್ರಸ್ತುತಪಡಿಸಲಾಯಿತು. ಯಾವ ವಿಷಯಗಳ ಕುರಿತು ಅಂದ್ರೆ 130ನೇ ಸಂವಿಧಾನ ತಿದ್ದುಪಡಿಯ ಕುರಿತಾಗಿ ಒಂದು ಮಸೂದೆಯನ್ನ ನಮ್ಮ ರೂಲಿಂಗ್ ಪಾರ್ಟಿಯವರು ಪ್ರಪೋಸ್ ಮಾಡಿದ್ರು. ಈ ಒಂದು ಮಸೂದೆ ಏನ್ ಹೇಳುತ್ತೆ ಅಂತಂದ್ರೆ, ಈ ಮಸೂದೆಯ ಪ್ರಕಾರ ನಾವು ಕಾನ್ಸ್ಟಿಟ್ಯೂಷನ್ ಫೆಡರಲಿಸಂ ಅನ್ನೋ ಒಂದು ಕಾನ್ಸೆಪ್ಟ್ ಬಗ್ಗೆ ಕೂಡ ಹೇಳುತ್ತೆ. ಅದಲ್ಲದೆ ಕೂಡ ಈ ಒಂದು ಸಂವಿಧಾನ ಏನು ತಿದ್ದುಪಡಿ 130ನೇ ತಿದ್ದುಪಡಿ ಇದೆ, ಇದರ ಮುಖ್ಯ ಉದ್ದೇಶ ಪಾರದರ್ಶಕತೆ, ರಾಜಕಾರಣಿಗಳ ಅವರ ಅಧಿಕಾರದ ಪಾರದರ್ಶಕತೆ ಮತ್ತು ನೈತಿಕತೆಯನ್ನ ಕುರಿತಾದಂತ ಒಂದು ಮಸೂದೆ ಆಗಿದೆ. ಮುಖ್ಯವಾಗಿ ಈ ಒಂದು ಮಸೂದೆಯಲ್ಲಿ ಈಗ ಮುಖ್ಯಮಂತ್ರಿಗಳಿರ್ಬೋದು, ಪ್ರಧಾನ ಮಂತ್ರಿಗಳು ಅಥವಾ ಅವರ ಮಂತ್ರಿ ಮಂಡಲ ಏನಿದೆ, ಅವರು ಏನಾದ್ರೂ ಒಂದು ವೇಳೆ ಯಾವ್ದಾದ್ರು ಅಪರಾಧಗಳನ್ನ ಮಾಡಿ ಒಂದು 30 ದಿನಗಳಿಗಿಂತ ಹೆಚ್ಚಾಗಿ ಅವರು ಅರೆಸ್ಟ್ ಆಗಿದ್ದ ಪಕ್ಷದಲ್ಲಿ ಇಮಿಡಿಯೇಟ್ ಆಗಿ ಅವರನ್ನ ಪದಚ್ಯುತಿ ಮಾಡಬೇಕು ಅನ್ನೋ ಒಂದು ಅಂಶ ಈ ಒಂದು ತಿದ್ದುಪಡಿಯಲ್ಲಿ ಪ್ರಸ್ತಾಪಿಸಲಾಗಿದೆ. 130ನೇ ಸಂವಿಧಾನ ತಿದ್ದುಪಡಿ ಇದು ಇನ್ನೂ ಮಸೂದೆ ಆಗಿ ಬಂದಿದೆ. ಜನಪ್ರತಿನಿಧಿ ಶಿಕ್ಷೆ ಒಳಗಾಗಿತ್ತು. ಹೌದು, 30 ದಿನಗಳ ತರವರೆಗೆ ಏನಾದ್ರೂ ಅವ್ರನ್ನ ಅರೆಸ್ಟ್ ಮಾಡಿ ಇದ್ರೆ ಅವ್ರನ್ನ ಇಮಿಡಿಯೇಟ್ ಆಗಿ ಪದಚ್ಯುತಿಗೊಳಿಸಬೇಕು ಅನ್ನೋ ಒಂದು ಅಂಶ ಇದರಲ್ಲಿ ಮುಖ್ಯವಾಗಿದೆ. ಅದು ಕೂಡ ಮತ್ತೆ ಆ ಒಂದು ಸಂದರ್ಭದಲ್ಲಿ ಏನು ನಾವು ಎಮರ್ಜೆನ್ಸಿ ಏನ್ ಡಿಕ್ಲೇರ್ ಮಾಡ್ತಾರೆ ಆ ವಿಚಾರವಾಗೂ ಕೂಡ ತುರ್ತು ಇದನ್ನ ಅನೌನ್ಸ್ ಮಾಡಬಹುದಾ ಅನ್ನೋದ್ರ ಕುರಿತಾಗಿ ಇತ್ತು. ಸೊ ಈ ಒಂದು ವಿಷಯವನ್ನ ಆಧಾರವಾಗಿ ಇಟ್ಕೊಂಡು ಇಂದು ಅನೇಕ ಕಾಲೇಜಿನಿಂದ ಬಂದಂತಹ 24 ತಂಡಗಳು ನಿನ್ನೆ ಕಾಂಪಿಟೇಷನ್ ಅಥವಾ ಸ್ಪರ್ಧೆಯನ್ನ ಆರಂಭನೆ ಮಾಡಲಾಗಿತ್ತು. ಅದರಲ್ಲಿ ಪ್ರಿಲಿಮಿನರಿ ರೌಂಡ್ 2 ರೌಂಡ್ ಪ್ರಿಲಿಮಿನರಿ ರೌಂಡ್ ಅಂತ ಕರಿತೀವಿ. ಅದರಲ್ಲಿ ಹೇಗೆ ಅಂದ್ರೆ ಮೊದಲು ವಾದವನ್ನ ಮಂಡಿಸಿದಂತ ತಂಡ ನೆಕ್ಸ್ಟ್ ರೌಂಡ್ ಅಲ್ಲಿ ಪ್ರತಿವಾದವನ್ನ ಮಂಡಿಸ್ತಾರೆ. ಸೊ ಎರಡೂ ಕಡೆ ವಾದ ಪ್ರತಿವಾದ ಮಾಡ್ಲಿಕ್ಕೆ ಅವರಿಗೆ ಅವಕಾಶ ಕೊಡಲಾಯಿತು. ಆ ಒಂದು 24 ತಂಡದಿಂದ ನೆಕ್ಸ್ಟ್ ಕ್ವಾರ್ಟರ್ ಫೈನಲ್ ರೌಂಡಿಗೆ 8 ತಂಡಗಳು, ಯಾರು ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿದಂತ 8 ತಂಡಗಳನ್ನ ನಾವು ಕ್ವಾರ್ಟರ್ ಫೈನಲ್ಸ್ ಗೆ ಮಾಡಿದ್ವಿ. ಕ್ವಾರ್ಟರ್ ಫೈನಲ್ಸ್ ಇಂದ ನೆಕ್ಸ್ಟ್ 4 ತಂಡ ಇನ್ ಸೆಮಿಫೈನಲ್ಸ್ ಬಂದ್ರು. ಸೊ ಈ ಸೆಮಿಫೈನಲ್ ತಂಡದಲ್ಲಿ ಯಾರು ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿದ್ದಾರೆ ಅವ್ರು 4ರಿಂದ 2 ಟೀಮ್ ಇಂದು ಇದಕ್ ಬಂದಿದ್ದಾರೆ, ಫೈನಲ್ ರೌಂಡಿಗೆ ಬಂದು ನಾವು ಇವಾಗ ತಾನೇ ಇವತ್ತು ಸಂಡೇ ಭಾನುವಾರ ನಾವು ನಮ್ಮ ಮುಕ್ತಾಯ ಕಾರ್ಯಕ್ರಮವನ್ನ ಕೂಡ ಮುಗಿಸಿದೀವಿ. ಸೊ ಈ ಒಂದು ಸ್ಪರ್ಧೆಯಲ್ಲಿ ಅಂತಿಮವಾಗಿ ಅನೇಕ ವಿಧವಾದಂತಹ ಬಹುಮಾನಗಳನ್ನ ಕೂಡ ವಿತರಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಹೈಕೋರ್ಟ್ನ ಹಿರಿಯ ನ್ಯಾಯವಾದಿಗಳಾದ ವಿ ಸುದೀಶ್ ಪೈ, GL ವಿಶ್ವನಾಥ್, ಹಿರಿಯ ನ್ಯಾಯವಾದಿಗಳಾದ ಶಿಲ್ಪಾ ಶಾ, BMS ಕಾನೂನು ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಡಾಕ್ಟರ್ ಅನಿತಾ F. N. ಡಿಸೋಜಾ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು.